ಋಷಿಗಳು ಹಲವಾರು ಉಪನಿಷತ್ತುಗಳ ರಚನೆ ಮಾಡಿದರು. ಕಠೋಪನಿಷತ್, ಮಾಂಡೂಕ್ಯೋಪನಿಷತ್, ತೈತ್ತರೀಯೋಪನಿಷತ್ ಮತ್ತು ಒಂದಾದ ನಂತರ ಮತ್ತೊಂದರಂತೆ 108 ಉಪನಿಷತ್ತುಗಳ ರಚನೆ ಮಾಡಲಾಯಿತು. ಎಲ್ಲೆಲ್ಲಿ ಜ್ಞಾನದ ಚಿಂತನೆ ಕಗ್ಗಂಟಾಗಿ ತೋರುತ್ತದೆಯೋ, ಎಲ್ಲಿ ಜ್ಞಾನದ ಚಿಂತನೆಯನ್ನು ಸೂತ್ರಗಳಾಗಿ ಅರ್ಥೈಸುವ ವ್ಯಾಖ್ಯಾನ ಸಮರ್ಪಕವಾಗಿ ಆಗುವುದಿಲ್ಲವೋ, ಆಗ ಆ ಸೂತ್ರಗಳನ್ನು ವಿಸ್ತಾರವಾಗಿ ಸ್ಪಷ್ಟಪಡಿಸುವ ಸಲುವಾಗಿ ಉಪನಿಷತ್ತುಗಳ ಅವಶ್ಯಕತೆ ಉಂಟಾಯಿತು. ಒಂದು ಸೂತ್ರವನ್ನು ತೆಗೆದುಕೊಂಡು ಅದನ್ನು ವಿಸ್ತಾರವಾಗಿ ವಿವೇಚನೆ ಮಾಡಲಾಯಿತು ಮತ್ತು ಅದನ್ನೇ ಉಪನಿಷತ್ತಾಗಿ ಪರಿವರ್ತಿಸಲಾಯಿತು. ಉಪನಿಷತ್ತುಗಳ ತಾತ್ಪರ್ಯವೇನೆಂದರೆ, ನಾವು ಆ ಸೂಕ್ತಿಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಳ್ಳುತ್ತಾ, ನಮ್ಮ ಹೃದಯದೊಳಗೆ ಸ್ಥಾಪಿಸಿಕೊಳ್ಳುತ್ತಾ, ಪೂರ್ಣತೆಯೊಂದಿಗೆ ಚಿಂತನೆ, ಮನನ, ವಿಚಾರ, ಧಾರಣೆ ಮಾಡಲು ಪ್ರಯತ್ನಿಸಬೇಕಾಗುತ್ತದೆ. ಈ 108 ಉಪನಿಷತ್ತುಗಳಲ್ಲಿ ಋಷಿಗಳೆಲ್ಲ ಈ ಸಮಸ್ತ ಉಪನಿಷತ್ತುಗಳನ್ನೆಲ್ಲ ಅಧ್ಯಯನ ಮನನ ಮಾಡಿದ ನಂತರ ಅವರಿಗೆ ಏನು ಅನುಭವಕ್ಕೆ ಬಂದಿತೆಂದರೆ, ಏನು ವಿಚಾರ ಮಾಡಿದರೆಂದರೆ, ಏನನ್ನು ಸ್ಪಷ್ಟಪಡಿಸಿದರೆಂದರೆ, ಪ್ರತಿಯೊಂದು ಉಪನಿಷತ್ತು ತನ್ನಲ್ಲಿಯೇ ತಾನು ಪ್ರತ್ಯೇಕವಾಗಿ ವಿಶೇಷ ಜ್ಞಾನದಿಂದೊಡಗೂಡಿದೆ. ಪ್ರತ್ಯೇಕ ಉಪನಿಷತ್ತಿನಲ್ಲೂ ಬೇರೆಯದೇ ಆದ ಜ್ಞಾನವಿದೆ, ಬೇರೆಯದೇ ಆದ ಚಿಂತನೆ ಇದೆ. ಪ್ರತ್ಯೇಕ ಉಪನಿಷತ್ತೂ ಸಹ ತನ್ನಲ್ಲಿಯೇ ತಾನು ಪೂರ್ಣವಾಗಿದೆ. ಜ್ಞಾನದ ಕ್ಷೇತ್ರದಲ್ಲಿ ತನ್ನಲ್ಲಿಯೇ ತಾನು ಅದ್ವಿತೀಯವಾಗಿದೆ. ಆದರೆ ಈ ಸಮಸ್ತ ಉಪನಿಷತ್ತುಗಳಲ್ಲಿಯೂ ಯಾವುದು ಸರ್ವಶ್ರೇಷ್ಠ ಮತ್ತು ಅದ್ವಿತೀಯ ಉಪನಿಷತ್ತಾಗಿದೆಯೋ ಅದನ್ನು ಶಿಷ್ಯೋಪನಿಷದ್ ಎಂದು ಕರೆಯಲಾಗಿದೆ. ಶಿಷ್ಯೋಪನಿಷದ್ ಇಲ್ಲಿ ಶಿಷ್ಯನನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ. ಉಪನಿಷದ್ ಮತ್ತು ಶಿಷ್ಯನಲ್ಲಿ ಯಾವುದೇ ಅಂತರವೂ ಇಲ್ಲ. ಈ ಎರಡೂ ಪದಗಳ ಶಬ್ದ ಮತ್ತು ಅರ್ಥಗಳು ಒಂದೇ ಆಗಿವೆ. ಶಿಷ್ಯನ ಅರ್ಥವೇನೆಂದರೆ ಶಿಷ್ಯನಾಗುವುದು, ಅತಿ ಸಮೀಪಕ್ಕೆ ಬರುವುದು ಮತ್ತು ಗುರುವಿನ ಹೃದಯಕ್ಕೆ ಅತ್ಯಂತ ಸಮೀಪ ತಲುಪುವುದು. ಮತ್ತು ಎಂತಹ ಸ್ಥಿತಿಯವರೆಗೆ ತಲುಪಬೇಕೆಂದರೆ ಗುರುವಿನ ಹೃದಯದೊಂದಿಗೆ ಏಕಾಕಾರನಾಗುವುದು, ಒಂದಾಗುವುದು. ಅವನನ್ನೇ ಶಿಷ್ಯನೆಂದು ಕರೆಯುತ್ತಾರೆ. ಶಿಷ್ಯನ ತಾತ್ಪರ್ಯ ಯಾವುದೇ ವ್ಯಕ್ತಿಯೊಂದಿಗಿಲ್ಲ, ಯಾವುದೇ ಶರೀರದೊಂದಿಗಿಲ್ಲ. ಶಿಷ್ಯನ ತಾತ್ಪರ್ಯ ಎದ್ದು ನಿಂತು ಕೈ ಜೋಡಿಸುವ ಕ್ರಿಯೆಯೊಂದಿಗಿಲ್ಲ. ಶಿಷ್ಯನ ತಾತ್ಪರ್ಯ ಯಾವುದೇ ದೀಕ್ಷೆ ತೆಗೆದುಕೊಳ್ಳುವುದರೊಂದಿಗೂ ಇಲ್ಲ. ಇವೆಲ್ಲ ಒಂದು ಭಾವ ಮಾತ್ರವೇ. ಪೂರ್ಣತೆ ಮತ್ತು ಶಿಷ್ಯತ್ವ ಯಾವಾಗ ಪ್ರಾಪ್ತಿಯಾಗುತ್ತದೆ ಎಂದರೆ, ಯಾವಾಗ ನಾವು ದೀಕ್ಷೆಯನ್ನು ತೆಗೆದುಕೊಳ್ಳುತ್ತೇವೆಯೋ ಮತ್ತು ದೀಕ್ಷೆ ತೆಗೆದುಕೊಂಡ ನಂತರ ಗುರುವಿನ ಬಳಿಗೆ ಹೋಗಿ ಗುರುವಿನ ಸಾಮೀಪ್ಯ ಪಡೆದು ಗುರುವಿನೊಂದಿಗೆ ಏಕಾಕಾರವಾಗಿ ನಮ್ಮನ್ನು ನಾವು ಅವರ ಚರಣಗಳಲ್ಲಿ ಪೂರ್ಣತೆಯಿಂದ ವಿಸರ್ಜಿತಗೊಳಿಸುತ್ತಾ ಗುರುವಿನ ಹೃದಯದೊಂದಿಗೆ ಏಕಾಕಾರರಾಗುತ್ತಿದ್ದಂತೆಯೇ ನಮ್ಮ ಶಿಷ್ಯತ್ವ ಪ್ರಾರಂಭವಾಗುತ್ತದೆ. ನಮ್ಮ ಶಿಷ್ಯತ್ವದ ಸಮಾಪ್ತಿ ಆಗುವುದಿಲ್ಲ. ಮತ್ತು ಎಲ್ಲಿ ಶಿಷ್ಯತೆ ಇಲ್ಲವೋ ಅಲ್ಲಿ ಉಪನಿಷತ್ತೂ ಸಹ ಇರುವುದಿಲ್ಲ. ಏಕೆಂದರೆ ಉಪನಿಷತ್ತಿನ ತಾತ್ಪರ್ಯವೂ ಸಹ ಗುರುವಿನ ಅತೀ ಸಮೀಪಕ್ಕೆ ಹೋಗಿ ಅವರ ಹೃದಯದಲ್ಲಿ ಏಕಾಕಾರವಾಗುತ್ತಾ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದೇ ಆಗಿದೆ. ಶಿಷ್ಯನ ತಾತ್ಪರ್ಯವು ಗುರುವಿನ ಅತೀ ಸಮೀಪಕ್ಕೆ ಹೋಗಿ ಅವರ ಹೃದಯದಲ್ಲಿ ಏಕಾಕಾರನಾಗಿ ಜ್ಞಾನವನ್ನು ಪಡೆಯುವುದೇ ಆಗಿದೆ. ಈ ದೃಷ್ಟಿಯಿಂದ ನೋಡುವುದಾದರೆ ಉಪನಿಷತ್ ಮತ್ತು ಶಿಷ್ಯ ಈ ಎರಡರಲ್ಲೂ ಸಮಾನ ಧರ್ಮತೆ ಇದೆ. ಈ ಎರಡರಲ್ಲೂ ಒಂದೇ ಲಕ್ಷ್ಯವಿದೆ, ಒಂದೇ ವಿಚಾರವಿದೆ, ಒಂದೇ ಚಿಂತನೆ ಇದೆ, ಒಂದೇ ಭಾವನೆ ಇದೆ. ಮತ್ತು ಈ ಎರಡೂ ಈ ಪಥಕ್ಕಾಗಿ, ಈ ದಾರಿಗಾಗಿ ಪ್ರಯತ್ನಶೀಲವಾಗಿವೆ. ಅದೇನೆಂದರೆ, ಜ್ಞಾನವೆಂಬ ಮಹಾಸಾಗರದಲ್ಲಿ ಕೆಲವು ಹನಿಗಳನ್ನಾದರೂ ನಾವು ಪ್ರಾಪ್ತಿ ಮಾಡಿಕೊಳ್ಳಲಾಗುವುದೇ? ಯಾವುದು ಜ್ಞಾನವೆಂಬ ಅನಂತ ಸಮುದ್ರವಾಗಿದೆಯೋ ಅದರಲ್ಲಿ ಅವಗಾಹನೆ ಮಾಡುತ್ತಾ ನಮ್ಮನ್ನು ನಾವು ಪವಿತ್ರ ಮತ್ತು
ದಿವ್ಯವಾಗಿಸಿಕೊಳ್ಳಬಹುದೇ? ಮತ್ತು ಇದಕ್ಕಾಗಿಯೇ ಶಾಸ್ತ್ರಕಾರರು, ಋಷಿಗಳು, ಮಹರ್ಷಿಗಳು, ಯೋಗಿಗಳು, ಅವರು ಯಾವುದೇ ಧರ್ಮ ಅಥವಾ ಸಂಪ್ರದಾಯದವರಾಗಿರಬಹುದು, ಅವರು ಯಾವುದೇ ಪ್ರಕಾರದ ಶೈವ ಅಥವಾ ವೈಷ್ಣವ, ಜೈನ ಸಂಪ್ರದಾಯ ಇಲ್ಲವೇ ಅಘೋರ ಸಂಪ್ರದಾಯ, ಮತ್ತು ಈ ಶಾಸ್ತ್ರದಲ್ಲಿ ತಂತ್ರ ಸಾಧನೆಯಲ್ಲಿ, ಮಂತ್ರ ಸಾಧನೆಯಲ್ಲಿ ಎಷ್ಟೇ ಪ್ರಕಾರದ ಸಂಪ್ರದಾಯಗಳು ರೂಢಿಯಲ್ಲಿದ್ದರೂ ಆ ಎಲ್ಲ ಸಂಪ್ರದಾಯಗಳಲ್ಲಿಯೂ ಎಲ್ಲ ಯೋಗಿಗಳು ಮತ್ತು ಎಲ್ಲ ಸನ್ಯಾಸಿಗಳು, ಶಾಸ್ತ್ರಜ್ಞರು ಮತ್ತು ಚಿಂತಕರುಗಳು, ವಿಚಾರಕರುಗಳು ಈ ವಿಷಯವನ್ನು ಸ್ವೀಕರಿಸಿದ್ದಾರೆ. ಅದೇನೆಂದರೆ, ಎಲ್ಲಿಯವರೆಗೆ ನಾವು ಶಿಷ್ಯೋಪನಿಷತ್ತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ, ಎಲ್ಲಿಯವರೆಗೆ ನಾವು ಅದನ್ನು ಹೃದಯದಲ್ಲಿ ಸ್ಥಾಪಿಸಿಕೊಳ್ಳುವುದಿಲ್ಲವೋ, ಅಲ್ಲಿಯವರೆಗೆ ಬೇರೆ ಉಪನಿಷತ್ತುಗಳನ್ನು ಓದುವುದೇ ವ್ಯರ್ಥ. ಅಲ್ಲಿಯವರೆಗೆ ಜೀವಂತವಾಗಿರುವುದು ವ್ಯರ್ಥವೇ. ಅಲ್ಲಿಯವರೆಗೂ ಜೀವನದಲ್ಲಿ ನಾವು ಮುಂದುವರಿಯುವ ಕ್ರಿಯೆಯೂ ಸಂಭವವಾಗುವುದೇ ಇಲ್ಲ. ಮತ್ತು ಆದ್ದರಿಂದಲೇ ಅವರೆಲ್ಲರೂ ಒಕ್ಕೊರಲಿನಿಂದ ಸ್ವೀಕರಿಸಿದ್ದೇನೆಂದರೆ, ಶಿಷ್ಯೋಪನಿಷತ್ ಪ್ರತ್ಯೇಕ ವ್ಯಕ್ತಿಯ ಪ್ರಾರಂಭಿಕ ಉದ್ದೇಶವಾಗಿದೆ ಮತ್ತು ಜೀವನದ ಅಂತಿಮ ಉದ್ದೇಶವೂ ಅದೇ ಆಗಿದೆ. ಅನ್ಯ ಉಪನಿಷತ್ತುಗಳನ್ನು ಓದಿದರೂ ಓದದಿದ್ದರೂ ನಷ್ಟವೇನಿಲ್ಲ. ಅನ್ಯ ಉಪನಿಷತ್ತುಗಳ ಚರ್ಚೆ ಮಾಡಿದರೂ ಮಾಡದಿದ್ದರೂ ಪರವಾಗಿಲ್ಲ. ಅನ್ಯ ಉಪನಿಷತ್ತುಗಳ ಮರ್ಮವನ್ನು ಅರ್ಥ ಮಾಡಿಕೊಂಡರೂ ಅರ್ಥ ಮಾಡಿಕೊಳ್ಳದಿದ್ದರೂ ಅದೇನು ಅಂತಹ ಅಗತ್ಯವಾದದ್ದೇನಲ್ಲ. ಏಕೆಂದರೆ ನಾವು ಸರಿಯಾದ ವಿಧಾನದಲ್ಲಿ ಶಿಷ್ಯೋಪನಿಷತ್ತನ್ನು ಅರ್ಥ ಮಾಡಿಕೊಂಡಿದ್ದೇ ಆದರೆ ಮತ್ತು ಆ ಶಿಷ್ಯೋಪನಿಷತ್ತನ್ನು ನಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಂಡಿದ್ದೇ ಆದರೆ, ಅನ್ಯ ಉಪನಿಷತ್ತುಗಳು ತಮ್ಮಷ್ಟಕ್ಕೆ ತಾವೇ ನಮ್ಮ ಹೃದಯದಲ್ಲಿ ಸ್ಥಾಪನೆಯಾಗಿ ಬಿಡುತ್ತವೆ. ಅನ್ಯ ಉಪನಿಷತ್ತುಗಳು ತಮ್ಮಷ್ಟಕ್ಕೆ ತಾವೇ ನಮಗೆ ಅರ್ಥವಾಗಿ ಬಿಡುತ್ತವೆ. ಅವುಗಳಿಗಾಗಿ ವಿಶೇಷ ಪ್ರಯತ್ನ ಮಾಡುವ ಅವಶ್ಯಕತೆ ಇಲ್ಲ. ಏಕೆಂದರೆ ಯಾವಾಗ ನಾವು ಗುರುವಿನ ಹೃದಯದೊಳಗೆ ಪ್ರವೇಶಿಸುತ್ತೇವೆಯೋ, ಗುರುವಿನ ಅಗಾಧವಾದ ಜ್ಞಾನ ಸಂಪತ್ತಿನೊಂದಿಗೆ ನಮ್ಮ ಸಂಪರ್ಕ ಏರ್ಪಡುತ್ತದೆ. ಆ ಅಗಾಧ ಜ್ಞಾನ ಸಂಪತ್ತಿನೊಂದಿಗೆ ನಮ್ಮ ಸಂಬಂಧವೂ ಸ್ಥಾಪಿತವಾಗುತ್ತದೆ. ಆ ಎಲ್ಲ ಜ್ಞಾನವೂ ಸಹ ತನ್ನಷ್ಟಕ್ಕೆ ತಾನೇ ನಮಗೆ ಪ್ರಾಪ್ತಿಯಾಗಿ ಬಿಡುತ್ತದೆ. ಮತ್ತು ಆದ್ದರಿಂದಲೇ ಮಹರ್ಷಿಗಳೆಲ್ಲ ಒಮ್ಮತದಿಂದ ಹೇಳುತ್ತಾರೆ, ಪ್ರತಿಯೊಬ್ಬ ಶಿಷ್ಯನೂ ಸಹ ಪ್ರಪ್ರಥಮವಾಗಿ ಶಿಷ್ಯೋಪನಿಷತ್ತನ್ನು ಅಧ್ಯಯನ ಮಾಡಲೇಬೇಕು. ಮತ್ತು ಅಧ್ಯಯನವನ್ನಷ್ಟೇ ಮಾಡಿದರೆ ಸಾಲದು, ಅದರಲ್ಲಿನ ಶ್ಲೋಕಗಳೆಲ್ಲವನ್ನೂ ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಳ್ಳುವುದರ ಜೊತೆಯಲ್ಲಿಯೇ ಅವನ್ನೆಲ್ಲ ತಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಳ್ಳಬೇಕಾಗುತ್ತದೆ ಮತ್ತು ಜೀವನದಲ್ಲಿಯೂ ಅದನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ ಮತ್ತು ನಮ್ಮ ವ್ಯಾವಹಾರಿಕ ಪ್ರಪಂಚದಲ್ಲಿಯೂ ಸಹ ಅದನ್ನು ಉಪಯೋಗಿಸಬೇಕಾಗುತ್ತದೆ. ನಾರಾಯಣೋ ತ್ವಂ ನಿಖಿಲೇಶ್ವರೋ ತ್ವಂ ಮಾತಾ ಪಿತಾ ಗುರು ಆತ್ಮಾ ತ್ವಮೇವಂ ಬ್ರಹ್ಮಾ ತ್ವಂ ವಿಷ್ಣುರುದ್ರ ತ್ವಮೇವಂ ಸಿದ್ಧಾಶ್ರಮೋ ತ್ವಂ ಗುರುವಂ ಪ್ರಣಮ್ಯಂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವಾ.
त्वदीयं वस्तु निखिलं तुभ्यमेवं समर्पयेत्। जय गुरुदेव। ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದಜಿ ಮಹಾರಾಜರ ಪವಿತ್ರತಮ ದಿವ್ಯ ಚರಣಾರವಿಂದಗಳಲ್ಲಿ ಸಪ್ರೇಮಪೂರ್ವಕ ಸಮರ್ಪಣೆ. ಈ ಭಾವಾನುವಾದ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಗುರೂಜಿ ನಿಖಿಲ್ ಸಚ್ಚಿದಾನಂದ